Praise the Lord. It's such a joy for us to come back again and speak God's word. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೊಂದು ಬಾರಿ ನಾವು ಬಂದು ದೇವರ ವಾಕ್ಯವನ್ನು ಮಾತಾಡುವಂಥದ್ದು ತುಂಬಾ ಸಂತೋಷಕರವಾದಂಥ ವಿಷಯವಾಗಿದೆ. And as we hear God's word, we are built in our spiritual life and we will be able to stand strong no matter what we face in life. ನಾವು ದೇವರ ವಾಕ್ಯವನ್ನು ಕೇಳುವಾಗ ನಮ್ಮ ಆತ್ಮೀಯ ರೀತಿಯಲ್ಲಿ ನಾವು ಬಲವಾಗಿರ್ತೇವೆ. ಆಗ ಯಾವ ರೀತಿಯ ಸಮಸ್ಯೆಗಳು, ಯಾವ ರೀತಿಯ ತೊಂದರೆಗಳು ಬಂದರೂ ಕೂಡ ನಾವು ಬಲವಾಗಿ ನಿಲ್ಲುವುದಕ್ಕೆ ಸಾಧ್ಯ. Today we are going to meditate on a person called Caleb from the Old Testament. ಈ ದಿನ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂತವರಾಗಿದೆ. ಒಬ್ಬ ಮನುಷ್ಯನ ವ್ಯಕ್ತಿಯ ಹೆಸರು ಕೇಲೆಬನು ಅಂತ ಹೇಳಿ. And I'm going to speak to you on how to follow our Lord wholeheartedly like Caleb. ಇವತ್ತು ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು ಯಾವ ರೀತಿಯಾಗಿ ದೇವರನ್ನ ಮನಸ್ಫೂರ್ತಿಯಾಗಿ ಕಾಲೇಬನ ರೀತಿ ಹಿಂಬಾಲಿಸುವಂತ ವಿಷಯವಾಗಿ ನಾವು ನೋಡುವಂತ. How we finish our Christian life is very important. ನಮ್ಮ ಕ್ರೈಸ್ತವ್ಯ ಜೀವಿತ ಯಾವ ರೀತಿಯಾಗಿ ಮುಗಿಸ್ತೇವೆ ಅನ್ನುವಂಥದ್ದು ತುಂಬಾ ಮುಖ್ಯ. And we find from the life of Caleb that he finished very strong. ನಾವು ಕಾಲೇಬನ ಜೀವನದಿಂದ ಮುಖಾಂತರವಾಗಿ ನಾವು ನೋಡುವುದಾದ್ರೆ ಅವನು ಮುಗಿಸುವಂತದ್ದು ತುಂಬಾ ಬಲವಾಗಿ ಮುಗಿಸ್ತಾ ಅಂತ ನೋಡ್ತಾ He started his Christian life well. ಅವನ ಕ್ರೈಸ್ತವ್ಯ ಜೀವಿತ ಪ್ರಾರಂಭವನ್ನು ಕೂಡ ತುಂಬಾ ಚೆನ್ನಾಗಿ ಪ್ರಾರಂಭ ಮಾಡ್ದ. His midlife was also by faith. ಅವನ ಮಧ್ಯ ಜೀವಿತವೂ ಕೂಡ ಅವನ ನಂಬಿಕೆಯಲ್ಲಿ ನಡೆದಂತವನಾದ. And by the time he was old, he was strong and willing to even fight and work for the Lord. ಅವನು ವಯಸ್ಸಾದ ನಂತರ ನೋಡ್ತಾ ಇದ್ದೇವೆ ಅವನು ಬಲವಾಗಿದ್ದು ಅವನು ಯುದ್ಧ ಮಾಡುವುದಕ್ಕೂ ಕೂಡ ಸಿದ್ಧನಾಗಿರುವಂತವನಾಗಿದ್ದಾನಂತ ನೋಡ್ತಾ ಇದ್ದೇವೆ. And I want you to see what God spoke about his servant Caleb. ನಾವು ಈ ದಿನ ನೋಡುವಂತವರಾಗಿದೆ ದೇವರು ತನ್ನ ಸೇವಕನಾದ ಕಾಲೇಬನ ವಿಷಯವಾಗಿ ಏನನ್ನು ಮಾತಾಡಿದ್ದಾರೆ ಅಂತ ವಿಷಯ ನಾವು ನೋಡುತ್ತಾರಾಗಿದೆ. Numbers chapter 14 verse 24. ಅರಣ್ಯಕಾಂಡ 14ನೇ ಅಧ್ಯಾಯ 24ನೇ ವಚನ ಓದುವಂತವರಾಗಿದ್ದೇವೆ. ಇಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ನನ್ನ ದಾಸನಾದ ಕಾಲೇಬನು ಅಂತ ಮನಸ್ಸುಳ್ಳವನಾಗಿರದೆ ಮನಪೂರ್ವಕವಾಗಿ ನನ್ನ ಮಾತನ್ನು ಅನುಸರಿಸಿ ನಡೆದದ್ದರಿಂದ ಅವನು ಸಂಚರಿಸಿದ್ದ ಆ ದೇಶದಲ್ಲಿ ಸೇರಿಸುವೆನು. Amen. So God is testifying over here about Caleb that he followed God wholeheartedly. ಇಲ್ಲಿ ದೇವರು ಕಾಲೇಬನ ವಿಷಯವಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಏನಂತ ಹೇಳುವುದಾದ್ರೆ ಅವನು ದೇವರನ್ನ ಮನಸ್ಫೂರ್ತಿಯಾಗಿ ಹಿಂಬಾಲಿಸಿದ ಅಂತ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. What is interesting about Caleb's life is that this testimony does not come only from God's mouth, but it also comes from 3 other people. ಕಾಲೇಬನ ಜೀವನದಲ್ಲಿ ತುಂಬಾ ಗಮನಾರ್ಥಕವಾದ ವಿಷಯವೇನು ಅಂತಂದಾದ್ರೆ ಈ ರೀತಿಯಾದ ಒಂದು ಸಾಕ್ಷಿ ದೇವರ ಬಾಯಲ್ಲಿ ಮಾತ್ರವಲ್ಲ, ಆದ್ರೆ 3 ಬೇರೆ ವ್ಯಕ್ತಿಗಳಲ್ಲಿ ಕೂಡ ಇದೇ ರೀತಿಯಾದ ಸಾಕ್ಷಿ ಬರುವಂತದ್ದಾಗಿದೆ. In Joshua chapter 14 verse 8, Caleb himself confesses that he followed his God wholeheartedly. ಯೆಹೋಶುವನ ಗ್ರಂಥ 14ನೇ ಅಧ್ಯಾಯ 8ನೇ ವಚನದಲ್ಲೂ ಕೂಡ ಕಾಲೇಬನೇ ತನ್ನ ಬಾಯಿಂದ ಹೇಳ್ತಾ ಇದ್ದಾನೆ, ನಾನು ಮನಸ್ಪೂರ್ವಕವಾಗಿ ದೇವರನ್ನು ಹಿಂಬಾಲಿಸ್ತಾ ಇದ್ದೇನೆ ಅಂತ ಹೇಳ್ತಾನೆ. And in Joshua chapter 14 verse 9 we come to hear this same testimony about Caleb from Moses' mouth, saying that Caleb followed his God wholeheartedly. ಅದೇ ಯೆಹೋಶುವನ ಗ್ರಂಥದ 14ನೇ ಅಧ್ಯಾಯ 9ನೇ ವಚನದಲ್ಲೂ ಕೂಡ ಮೋಶೆಯ ಬಾಯಿಂದ ಕೂಡ ಕಾಲೇಬನ ವಿಷಯವಾಗಿ ಅದೇ ಮಾತುಗಳು ಹೊರಬರುವಂತವಾಗಿದ್ದವು. And in Joshua chapter 14 verse 14, Joshua acknowledges that Caleb followed his God wholeheartedly. ಮತ್ತೆ 14ನೇ ಅಧ್ಯಾಯ 14ನೇ ವಚನದಲ್ಲೂ ಕೂಡ ಯೆಹೋಶುವನು ಕೂಡ ಅದೇ ರೀತಿಯಾದ ಸಾಕ್ಷಿಯನ್ನು ಕಾಲೇಬನ ವಿಷಯವಾಗಿ ಕೊಡ್ತಾ ಇದೆ. ಏನಂತ ಹೇಳುವುದಾದ್ರೆ ಅವನು ದೇವರನ್ನ ಮನಪೂರ್ವಕವಾಗಿ ಹಿಂಬಾಲಿಸಿದ್ದಾನೆ ಅಂತ. What an amazing testimony. ಅದು ಎಷ್ಟು ಸುಂದರವಾದಂತ ಒಂದು ಸಾಕ್ಷಿಯಾಗಿರುವಂತದ್ದು. Are we following our God wholeheartedly? ನಾವು ನಮ್ಮ ದೇವರನ್ನ ಮನಪೂರ್ವಕವಾಗಿ ಹಿಂಬಾಲಿಸ್ತಾ ಇದ್ದೇವೆ. And today we are going to see how Caleb followed God wholeheartedly. ಇವತ್ತು ನಾವು ಕಾಲೇಬನ ಯಾವ ರೀತಿ ದೇವರನ್ನ ಮನಪೂರ್ವಕ ಹಿಂಬಾಲಿಸಿದ್ನೋ ಅನ್ನುವಂಥ ವಿಷಯವಾಗಿ ನೋಡುವಂತವರಾಗಿದ್ದೇವೆ. The Bible shows 3 seasons of Caleb's life and we can find him faithfully following God in all these 3 seasons. ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ 3 ರೀತಿಯಾದ ಸಂದರ್ಭ ಕಾಲೇಬನ ಜೀವನದಲ್ಲಿ ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಹೇಳ್ತಾ ಇದೆ 3 ಸಂದರ್ಭದಲ್ಲೂ ಕೂಡ ಕಾಲೇಬನ ಯಾವ ರೀತಿಯಾಗಿ ಹಾದು ಹೋದನೇನು ಅಂತ ನೋಡ್ತಾ. The action begins in Numbers chapter 13. ನಾವು ನೋಡ್ತಾ ಇದ್ದೇವೆ ಅದು ಪ್ರಾರಂಭವಾಗುವಂಥದ್ದು ಅರಣ್ಯಕಾಂಡ 13ನೇ ಅಧ್ಯಾಯದಲ್ಲಿ ಪ್ರಾರಂಭವಾಗುವಂಥದ್ದಾಗಿದೆ. We know that Israelites have been in captivity in Egypt for 400 long years and God used Moses to deliver them out of Egypt en route the promised land, but they had to walk through the wilderness. ನಾವು ನೋಡ್ತಾ ಇದ್ದೇವೆ ಇಸ್ರಾಯೇಲ್ ಜನರು 400 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ಇದ್ರು. ಅಲ್ಲಿಂದ ಹೊರ ಬರುವಾಗ ಮೋಶೆ ಅವರನ್ನ ಆ ಒಂದು ಅಡವಿಯಲ್ಲಿ ಅವನ 40 ವರ್ಷಗಳ ಕಾಲ ಕರೆದುಕೊಂಡು ಬರಬೇಕಾಗಿತ್ತು ಅಂತ ನೋಡ್ತಾ ಇದ್ದೇವೆ. And now when they came very close to the promised land, very soon in their journey, God asked Moses to send 12 spies into the promised land to just get a glimpse of how the land is. ಅವರು ಪ್ರಯಾಣದಲ್ಲಿ ಹೋಗುವಾಗ ಅವರು ಒಂದು ವಾಗ್ದಾನದ ಸ್ಥಳದ ಬಳಿ ಬಂದಾಗ ಅದು ತುಂಬಾ ಅವರು ಪ್ರಯಾಣದ ಪ್ರಾರಂಭ ದಿನಗಳಲ್ಲಿ ವಾಗ್ದಾನದ ಸ್ಥಳದ ಬಳಿ ಬರುವಾಗ ದೇವರು ಮೋಶೆಗೆ ಹೇಳ್ತಾರೆ 12 ಮಂದಿಯನ್ನು ವಾಗ್ದಾನದ ಸ್ಥಳದೊಳಗೆ ಕಳಿಸಿ ಅಲ್ಲಿ ಆ ಸ್ಥಳವನ್ನು ಅವರು ನೋಡುವುದಕ್ಕಾಗಿ ಅವರನ್ನ ಕಳಿಸುವಂತ ಹೇಳ್ತಾರೆ. You know what happened? ಅಲ್ಲಿ ಏನಾಗ್ತದೆ ಗೊತ್ತಾ? The
12 people came back with two types of reports. 12 ಜನ ಹೋಗಿ ಆ ಸ್ಥಳವನ್ನ ನೋಡಿ ಹಿಂತಿರುಗಿ ಬಂದು ಎರಡು ವಿಧವಾದಂತ ಒಂದು ವರ್ತಮಾನವನ್ನು ತೆಗೆದುಕೊಂಡು ಬರುವಂತವರಾಗಿದ್ದಾರೆ. 10 people said there are giants over there and we look like grasshoppers and we cannot overcome them, so we will not go and possess the promised land. ಅಲ್ಲಿ 12 ಮಂದಿಯಲ್ಲಿ 10 ಜನ ಹೇಳ್ತಾರೆ ಅಲ್ಲಿ ತುಂಬಾ ದೈತ್ಯಾಕಾರದಲ್ಲಿರುವಂತ ಜನರಿದ್ದಾರೆ, ನಾವು ಅವರ ಮುಂದೆ ಮಿಡತೆಗಳಂತಿದ್ದು ಇರುವಂತವರಾಗಿದ್ದೇವೆ, ನಾವು ಆ ಸ್ಥಳವನ್ನ ಗೆಲ್ಲುವುದಕ್ಕಾಗುವುದಿಲ್ಲ ಅಂತ ಹೇಳ್ತಾರೆ. But there were two people of faith over there, ಆದ್ರೆ ಅಲ್ಲಿ ಆ 12 ಮಂದಿಯಲ್ಲಿ ಇಬ್ಬರು ನಂಬಿಕೆ ಉಳ್ಳಂತವರಾಗಿದ್ರು, Joshua and Caleb. ಅಲ್ಲಿ ಯೆಹೋಶುವನು ಅನಂತರ ಕಾಲೇಬನು. They said God will enable us to possess this promised land because God has promised us and God is with us. ಆದ್ರೆ ಅವ್ರು ಹೇಳಿದ್ರು ದೇವರು ನಮಗೆ ಈ ಒಂದು ಸ್ಥಳವನ್ನು ಅಥವಾ ಈ ಒಂದು ವಾಗ್ದಾನದ ಸ್ಥಳವನ್ನು ಗೆದ್ದುಕೊಳ್ಳುವುದಕ್ಕೆ ಸಹಾಯ ಮಾಡ್ತಾರೆ, ಯಾಕೆಂದ್ರೆ ದೇವರು ತಾನೇ ವಾಗ್ದಾನ ಮಾಡಿದ್ದಾರೆ, ಆ ಸ್ಥಳವನ್ನು ನಮಗೆ ಕೊಡುವಂತವರಾಗಿದ್ದಾರೆ. See in Numbers chapter 13 verse 32 to 33. ಇಲ್ಲಿ ನೋಡ್ತಾ ಇದ್ದೇವೆ ಅರಣ್ಯಕಾಂಡ 13ನೇ ಅಧ್ಯಾಯ 22-23 ವಚನದಲ್ಲಿ ಈ ರೀತಿ ಹೇಳ್ತಾ ಇದೆ, ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯೇಲರಿಗೆ ಅಶುಭ ಸಮಾಚಾರವನ್ನು ಹೇಳುವವರಾಗಿ, ನಾವು ಸಂಚರಿಸಿ ನೋಡಿದ ದೇಶವು ತನ್ನಲ್ಲಿ ವಾಸಿಸುವವರನ್ನು ನುಂಗಿಬಿಡುತ್ತದೆ, ಅದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ಬಹಳ ಎತ್ತರವಾಗಿದ್ದರು, ಅಲ್ಲಿ ನೆಫೇಲಿಯರು ಅಂದರೆ ನೆಫೇಲಿ ವಂಶದವರಾದ ಉನ್ನತ ಪುರುಷರನ್ನು ನೋಡಿದ್ದೆವು, ನಾವು ಅವರ ಮುಂದೆ ಮಿಡತೆಗಳಂತೆ ಇದ್ದೇವೆಂದು ತಿಳಿದುಕೊಂಡೆವು, ಅವರಿಗೂ ನಾವು ಹಾಗೆಯೇ ತೋರಿದೆವು ಅಂದರು. They saw the giants and they were afraid of the giants. ಅಲ್ಲಿ ದೈತ್ಯಾಕಾರದಂತಿರುವಂತ ಮನುಷ್ಯರನ್ನು ನೋಡಿ ಆ ಮನುಷ್ಯರು ನೋಡಿ ಅವರು ಭಯ ಬಿದ್ರು ಅಂತ ನೋಡ್ತಾ ಇದ್ದಾರೆ. Look at all those references to eyes, sight, what they saw, and because of which they became afraid. ಅಲ್ಲಿ ನೋಡ್ತಾ ದೇವರ ವಾಕ್ಯದಲ್ಲಿ ಅವರು ನೋಡಿದಂತದ್ದು, ಅವರು ಯಾವ್ದನ್ನ ನೋಡಿದ್ರು ಅದರ ನೋಡಿ ಅವರು ಭಯ ಬಿದ್ರು ಅಂತ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. Many times we also look around us and we see giants around us, we see great mountains and insurmountable problems and we become very afraid. ಅನೇಕ ಬಾರಿ ನಮ್ಮ ಜೀವನದಲ್ಲಿ ಕೂಡ ನಾವು ಆ ರೀತಿಯಾದ ದೈತ್ಯಾಕಾರದಲ್ಲಿರುವಂತಹ ಕಾರ್ಯಗಳನ್ನ, ದೊಡ್ಡ ದೊಡ್ಡ ಬೆಟ್ಟಗಳನ್ನ, ನಮ್ಮ ಸುತ್ತಲಿರುವಂತಹ ಕಷ್ಟಗಳನ್ನ ನಾವು ನೋಡಿ ನಮ್ಮ ನಂಬಿಕೆಯನ್ನು ಸೋತು ಹೋಗುವಂತವರಾಗಿದ್ದೇವೆ. Should you see the giants or should you see God? ನೀವು ಆ ರೀತಿಯಾದ ದೈತ್ಯಾಕಾರ ಇರುವಂತಹ ಕಷ್ಟಗಳನ್ನ ಅಥವಾ ಸಂದರ್ಭಗಳನ್ನ ನೋಡಬೇಕಾ ಅಥವಾ ದೇವರನ್ನು ನೋಡಬೇಕಾ? Should the Israelites see the giants or should the Israelites see God who promised them the promised land? ಇಸ್ರಾಯೇಲ್ ಜನರು ಆ ಒಂದು ದೈತ್ಯಾಕಾರದಲ್ಲಿರುವಂತಹ ಜನರನ್ನು ನೋಡಬೇಕಾ ಅಥವಾ ಆ ವಾಗ್ದಾನ ಸ್ಥಳವನ್ನು ಕೊಡ್ತೀನಿ ಅಂತ ವಾಗ್ದಾನ ಮಾಡಿದಂತ ದೇವರನ್ನು ಅವರು ನೋಡಬೇಕಾಗಿದೆ? Should they retreat in fear because of the giants or should they advance in confidence in the Lord? ಅವರು ಆ ಒಂದು ದೈತ್ಯಾಕಾರದಲ್ಲಿರುವಂತಹ ಜನರನ್ನು ನೋಡಿ ಭಯಬಿದ್ದು ಹಿಂದೆ ಹೊರಬೇಕಾ ಅಥವಾ ದೇವರ ಮೇಲೆ ನಂಬಿಕೆ ಇಟ್ಟು ಅವರು ಮುಂದೆ ಸಾಗಬೇಕಾಗಿದೆಯಾ? That can be the same in your life also. ನಿಮ್ಮ ಜೀವನದಲ್ಲಿ ಕೂಡ ಅದೇ ರೀತಿಯಾದ ಸಂದರ್ಭ ಇರಬಹುದಾಗಿದೆ. Are you putting your confidence in God or are you putting your confidence in people? ನಿಮ್ಮ ನಂಬಿಕೆಯನ್ನು ದೇವರ ಮೇಲೆ ಹಾಕ್ತಾ ಇದ್ದೀರಾ ಅಥವಾ ಜನರ ಮೇಲೆ ಹಾಕ್ತಾ ಇದ್ದೀರಾ? Are you looking at your giants and are you afraid or are you putting your confidence and faith in God this today? ಈ ದಿನ ನೀವು ಆ ಒಂದು ದೈತ್ಯಾಕಾರದಲ್ಲಿರುವಂತಹ ಜನರನ್ನು ನೋಡಿ ನೀವು ಭಯ ಬೀಳ್ತಾ ಇದ್ದೀರಾ ಅಥವಾ ನಿಮ್ಮ ನಂಬಿಕೆಯನ್ನ ದೇವರ ಮೇಲೆ ಇಟ್ಟು ಮುಂದೆ ನಡೀತಾ ಇದ್ದೀರಾ? They saw the giants and they failed to see God. ಅವರು ಅಲ್ಲಿದ್ದಂತ ದೈತ್ಯಾಕಾರದಲ್ಲಿರುವಂತಹ ಮನುಷ್ಯರನ್ನು ನೋಡಿ ದೇವರನ್ನು ನೋಡುವಂತದ್ದು ಮರೆತು ಹೋದ್ರು ಅಂತ ನೋಡ್ತಾ Are ಇದ್ದಾರೆ. you going to the promised land? No way. How can we go with the giants over there? ನೀವು ವಾಗ್ದಾನ ಸ್ಥಳಕ್ಕೆ ಹೋಗ್ತಾ ಇದ್ದೀರಾ? ಇಲ್ಲ, ನಾವು ಯಾವ ರೀತಿ ಹೋಗೋದಕ್ಕಾಗ್ತದೆ, ಅಲ್ಲಿ ದೈತ್ಯಾಕಾರದಲ್ಲಿರುವಂತಹ ಮನುಷ್ಯರಿದ್ದಾರೆ. But Caleb had a different conclusion. ಆದ್ರೆ ಕಾಲೇಬನಿಗೆ ಒಂದು ವಿಭಿನ್ನವಾದಂತ ಮುಕ್ತಾಯ ಇತ್ತು ಅಲ್ಲಿ ನೋಡ್ತಾ ಇದ್ದಾರೆ. Numbers 14 and his verse 9. ಅರಣ್ಯಕಾಂಡ 14:9 ವಚನದಲ್ಲಿ ಹೇಳ್ತಾ ಇದೆ, ಹೀಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡಿರಿ, ಅದಲ್ಲದೆ ಆ ದೇಶದ ಜನರಿಗೆ ದಿಗುಲು ಪಡಬೇಡಿರಿ, ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು, ಅವರಿಗೆ ನೆರಳಾಗಿದ್ದ ದೇವರು ಅವರನ್ನ ಕೈಬಿಟ್ಟನು, ನಮ್ಮ ಕಡೆ ಯೆಹೋವನಿದ್ದಾನೆ, ಅವರಿಗೆ ಭಯಪಡಬೇಡಿರಿ ಅಂದರು. Amen. Look at Caleb's perspective. God is with us. ಆಮೇಲೆ ದೇವರು ನಮ್ಮ ಜೊತೆಲಿ ಇದ್ದಾರೆ ಅಂತೇಳಿ ಆ ಒಂದು ಕಾಲೇಬನ ಒಂದು ಆಲೋಚನೆ ನೋಡಿ. Caleb is around 40 years now. ಕಾಲೇಬನು ಈ ಸಂದರ್ಭದಲ್ಲಿ 40 ವರ್ಷದ ಕಾಲ This is the first season of Caleb's life. ಅವನ ಜೀವನದ ಮೊದಲನೆಯ ಒಂದು ಕಾರ್ಯ ಇದಾಗಿತ್ತು. And here Caleb is trusting God's presence. ಇಲ್ಲಿ ಕಾಲೇಬನು ದೇವರ ಪ್ರಸನ್ನತೆಯನ್ನು ನಂಬುವಂತವನಾಗಿದ್ದಾನೆ. Amen. That is the reality, friends. No matter what giants you see, our God is with us. ಅದು ನಿಜ ಸ್ನೇಹಿತರೆ. ನಾವು ಯಾವ ರೀತಿಯಾದ
ದಲ್ಲಿರುವಂತವ್ರನ್ನ ನೋಡಿದ್ರು ಕೂಡ ದೇವರು ನಮ್ಮ ಜೊತೆಲಿರುವಂತವ್ರು ಆಗಿದ್ದಾರೆ. What Caleb acknowledged is more than what he could see or smell or taste in his life. ಕಾಲೇಬನು ಏನನ್ನ ಹೇಳಿದ್ನೋ ಅದು ಆತನ ರುಚಿ ನೋಡುವುದಕ್ಕಿಂತ ಇನ್ನ ಹೆಚ್ಚಾಗಿರುವಂತದ್ದನ್ನು ಅವನು ಹೇಳುವಂತವನಾಗಿದ್ದ. He knew God has promised and he knew God will give it to them, so he was not afraid because of the presence of God in his life. ಅವನು ಗೊತ್ತು ದೇವರು ವಾಗ್ದಾನ ಮಾಡಿದ್ದಾರೆ, ಅವನು ಗೊತ್ತು ದೇವರು ನಮ್ಮ ಜೊತೆಲಿದ್ದಾರೆ, ಆದ್ರಿಂದ ದೇವರು ಅದು ಕೊಟ್ಟೆ ಕೊಡುತ್ತಾರೆ ಅನ್ನುವಂತ ಒಂದು ನಂಬಿಕೆಯಲ್ಲಿದ್ದ. Brothers and sisters, God is with you. ಸ್ನೇಹಿತರೆ, ದೇವರು ನಿಮ್ಮ ಜೊತೆಲಿದ್ದಾರೆ. In Hebrews chapter 13 verse 5, God has said in the Holy Bible that never will I leave you nor forsake you. ಇಬ್ರು 13:5 ಹೇಳ್ತಾ ಇದೆ, ದೇವರು ನಾನು ಎಂದಿಗೂ ನಿಮ್ಮನ್ನು ಅಗಲುವುದಿಲ್ಲ ಬಿಡುವುದಿಲ್ಲ ಅಂತ ವಾಗ್ದಾನ ಮಾಡ್ತಾ In the Great Commission, Matthew chapter 28, we can find Jesus saying, I will be with you always to the very end of the age. ದೇವರು ನಮ್ಗೆ ಕೊಟ್ಟಂತ ಒಂದು ಕಾರ್ಯದಲ್ಲಿ ಒಂದು ಕೆಲಸದಲ್ಲಿ ಹೇಳಿ ಮತ್ತಾಯ 28 ಹೇಳ್ತಾ ಇದೆ, ನಾವು ಈ ಲೋಕದ ಕಟ್ಟಕಡೆಗಳು ನಾನು ನಿಮ್ಮ ಜೊತೆಲಿ ಇರ್ತೇನೆ ಅಂತ ವಾಗ್ದಾನ Jesus Christ came into this world and the message is Emmanuel, God with us. So we must understand the presence of God is with us no matter what challenges we are facing in our life. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ, ಅವರು ಇಮ್ಯಾನ್ಯುಯಲ್, ದೇವರು ನಮ್ಮೊಡನೆ ಇರುವಂತವರಾಗಿದ್ದಾರೆ. ಸೊ ನಮ್ಮ ಸನ್ನಿವೇಶಗಳು ಯಾವ ರೀತಿಯಾಗಿದ್ರು ಕೂಡ ನಾವು ಭಯ ಬೀಳದೆ ದೇವರು ನಮ್ಮ ಜೊತೆಲಿ ಇದ್ದಾರೆ ಅಂತ ನಾವು ತಿಳಿದುಕೊಳ್ಳಬೇಕಾಗಿದೆ. Trust in God's presence even when there are insurmountable problems that you are facing. ನಾವು ಯಾವ ರೀತಿಯಾದ ಕಷ್ಟಗಳಲ್ಲೇ ಅದು ಹೋದರೂ ಕೂಡ ದೇವರ ಪ್ರಸನ್ನತೆಯಲ್ಲಿ ನಂಬಬೇಕಾಗಿದೆ. Hallelujah. Hallelujah. Amen. Amen. Maybe all that you're seeing today is not very hopeful or a good situation around you. ಇವತ್ತು ನೀವು ನೋಡುವಂತ ಪ್ರತಿಯೊಂದು ಕೂಡ ನಿಮ್ಮ ಸುತ್ತಲಿರುವಂತ ಕಾರ್ಯಗಳು ಅವು ಒಳ್ಳೆ ಸಂದರ್ಭವನ್ನು ತೋರಿಸುವಂತದ್ದಿಲ್ಲ. Economy is falling down. ಆ ಒಂದು ಹಣದುಬ್ಬರ ಬಿದ್ದು ಹೋಗ್ತಾ ಇದೆ. People are losing jobs. ಜನರು ಕೆಲಸಗಳನ್ನು ಕಳೆದುಕೊಳ್ತಾ ಇದ್ದಾರೆ. Farmers are under loss. ಆ ಒಂದು ರೈತರು ನಷ್ಟದಲ್ಲಿ ಇದ್ದಾರೆ. The daily laborers have gone back from the cities and they are in their homes without any jobs. ಕೆಲಸ ಮಾಡುವಂತ ಆಳುಗಳು ಎಲ್ಲರೂ ಕೆಲಸಗಳನ್ನು ಬಿಟ್ಟು ಅವರ ಸ್ಥಳಗಳಿಗೆ ಹೋಗಿ ಅಲ್ಲಿ ಕೆಲಸ ಇಲ್ಲದೆ ಇರುವಂತವರಾಗಿದ್ದಾರೆ. Will you trust God? ಆದ್ರೆ ಈ ಸಂದರ್ಭದಲ್ಲಿ ನೀವು ದೇವರನ್ನ ನಂಬ್ತೀರಾ? Will you trust God and believe God just like Caleb and tell God that I know that your presence is with me? ನೀವು ಕಾಲೇಬನ ರೀತಿಯಲ್ಲಿ ದೇವರನ್ನ ನಂಬಿ ನಾನು ಗೊತ್ತು ದೇವರು ನನ್ನ ಜೊತೆಲಿದ್ದಾರೆ, ದೇವರ ಪ್ರಸನ್ನತೆ ನನ್ನ ಜೊತೆಲಿದೆ. Moreover, you can have your personal giants like giants of relationship problems or giants of health problems, but God is sufficient for us. His presence is with us and he can give us victory no matter what situation we go ಅದಕ್ಕಿಂತ through. ಹೆಚ್ಚಾಗಿ ವೈಯಕ್ತಿಕವಾಗಿ ನಿಮ್ಮ ಜೀವನದಲ್ಲಿ ಆ ರೀತಿಯ ದೈತ್ಯಾಕಾರದಲ್ಲಿರುವಂತಹ ಆರೋಗ್ಯ ಸಮಸ್ಯೆ ಇರಬಹುದು, ಅಥವಾ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿರಬಹುದು, ಅಥವಾ ಸಂಬಂಧಗಳ ಸಮಸ್ಯೆ ಇರಬಹುದು, ಆದ್ರೆ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನೋ ಒಂದು ನಂಬಿಕೆ ನಾವು ಇಟ್ಕೊಂಡು ಅದರಲ್ಲಿ ಗೆಲ್ಲಬಹುದಾಗಿದೆ. So in the first season of Caleb's life, he trusted in the presence of God. ಕಾಲೇಬನ ಜೀವನದ ಮೊದಲನೇ ಹಂತದಲ್ಲಿ ಅವನು ದೇವರ ಪ್ರಸನ್ನತೆಯನ್ನು ನಂಬಿದ ಅಂತ ನೋಡ್ತಾ ಇದ್ದೇವೆ. Now we come to the second season of Caleb's life. ಆತನ ಕಾಲೇಬನ ಜೀವನದ ಎರಡನೇ ಒಂದು ಸಂದರ್ಭಕ್ಕೆ ನಾವು ಬರುವಂತವರಾಗಿದ್ದೇವೆ. From 40 years to 80 years. 40 ವರ್ಷಗಳಿಂದ 80 ವರ್ಷದೊಳಗೆ. In the second season of Caleb's life, he trusted God's purpose in his life. ಕಾಲೇಬನ ಜೀವನದ ಎರಡನೇ ಹಂತದಲ್ಲಿ ಅವನು ದೇವರ ಉದ್ದೇಶವನ್ನ ನಂಬದ ಅಂತ ನೋಡ್ತಾ ಇದ್ದೇವೆ. You know what happened after Numbers 13? 6ನೇ ಕಾಂಡ 13ನೇ ಅಧ್ಯಾಯದ ನಂತರ ಏನಾಯ್ತು ಅಂತ ನಮಗೆ ಗೊತ್ತು. The 10 spies who spoke negative about fear and they will die and they look like grasshoppers, that fear spread in the entire Israelite camp and they were not willing to take over the promised land. 10 ಜನ ಯಾರು ಆ ವಾಗ್ದಾನದ ದೇಶದೊಳಗೆ ಹೋಗಿ 12 ಜನದಲ್ಲಿ 10 ಜನ ಯಾರು ಬಂದು ಅಲ್ಲಿರುವಂತ ಜನರು ದೈತ್ಯಾಕಾರದಲ್ಲಿದ್ದಾರೆ, ನಾವು ಮಿಡತೆಗಳಂತೆ ಅವ್ರ ಮುಂದೆ ಇದ್ದೇವೆ ಅಂತ ಹೇಳಿದ್ದಾರೋ ಆ ಮಾತುಗಳನ್ನು ಕೇಳಿದಂತೆ ಜನರು ಎಲ್ಲರೂ ಭಯಭೀತರಾಗಿ ಹಿಂಜರಿಗಿ ಹೋದ್ರು ಅಂತ ನೋಡ್ತಾ ಇದ್ದಾರೆ. So God became angry with them. ಅದಕ್ಕಾಗಿ ದೇವರು ಅವ್ರ ಮೇಲೆ ಕೋಪಗೊಂಡ್ರು ಅಂತ ನೋಡ್ತಾ ಇದ್ದೇವೆ. And God said, I am going to punish the Israelites for the next 40 years. ಆಗ ದೇವರು ಹೇಳಿದ್ರು, ನಾನು ಇಸ್ರಾಯೇಲ್ ಜನರನ್ನ ಇನ್ನು ಮುಂದೆ 40 ವರ್ಷಗಳ ಕಾಲ ನಾನು ಶಿಕ್ಷಿಸುವಂತವನಾಗಿದ್ದೇನೆ. Everybody who rebelled against me and did not believe me to go into the promised land are going to perish. Above the age of 20, all adults are going to perish in the wilderness. ಆಗ ದೇವರು ಹೇಳಿದ್ರು, ಯಾರು ನನ್ನ ವಿರುದ್ಧವಾಗಿ ಹೋದ್ರು, ಯಾರು ನನ್ನ ಮಾತನ್ನು ಕೇಳದೆ ಅವರು ಭಯ ಬಿದ್ದು ಹಿಂತಿರುಗಿ ಹೋದ್ರು, ಅವರಲ್ಲಿ 20 ವರ್ಷದ ಮೇಲ್ಪಟ್ಟವರಾಗಿರುವಂತ ಪ್ರತಿಯೊಬ್ಬೊಬ್ಬರು ಕೂಡ ಅವರು ವಾಗ್ದಾನ ದೇಶದಲ್ಲಿ ಹೋಗುವುದಿಲ್ಲ, ಆದ್ರೆ ಈ ಒಂದು ಅಡವಿಯಲ್ಲಿ ಎಲ್ಲರೂ ಸತ್ತು ಹೋಗುವಂತವರಾಗಿದ್ದಾರೆ. Only 2 people are going to enter the promised land. ಬೇರೆ ಇಬ್ಬರು ಮಾತ್ರ ಒಂದು ವಾಗ್ದಾನ ದೇಶದಲ್ಲಿ ಕಾಲಿಡುವುದಕ್ಕೆ ಸಾಧ್ಯ. Caleb and Joshua and the new generation of Israelites are getting into the promised land. ಕಾಲೇಬನು ಯೆಹೋಶುವನು ಆನಂತರ ಹೊಸದಾದ ತಲೆಮಾರು ಮಾತ್ರವೇ, ಇಸ್ರಾಯೇಲ್ನ ಹೊಸದಾದ ತಲೆಮಾರು ಮಾತ್ರವೇ ಆ ಒಂದು ವಾಗ್ದಾನ ದೇಶದಲ್ಲಿ ಕಾಲಿಡುವಂತವರಾಗಿದ್ದಾರೆ. So the next 40 years of Caleb's life, we don't hear anything about him but wandering in the wilderness with the others around him. ಕಾಲೇಬನ ಮುಂದಿನ 40 ವರ್ಷಗಳ ಕಾಲ ಅವನ ಬಗ್ಗೆ ನಾವೇನು
ಏನು ಕೂಡ ಓದುವಂತವರಾಗುವುದಿಲ್ಲ ಅಥವಾ ಏನು ಕೂಡ ಕೇಳುವುದಕ್ಕೆ ಆಗುವುದಿಲ್ಲ, ಆದ್ರೆ ಅವರು ಅಡವಿಯಲ್ಲಿ ಓಡಾಡ್ತಾ ಇರ್ತಾರೆ ಅಂತ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. 40 of the best years of his life he spent in the wilderness. ತನ್ನ ಜೀವನದ 40 ಒಳ್ಳೆ ವರ್ಷಗಳು ಅವನು ಆ ಒಂದು ಅಡವಿಯಲ್ಲಿ ಕಳೆದ ಅಂತ ನೋಡ್ತಾ ಇದ್ದಾನೆ. And the worst thing about it is he is in the punishment of God's people for no fault of his. ಅವನು ಇದರಲ್ಲಿ ತುಂಬಾ ದುರದೃಷ್ಟ ಕಾಣುವಂತದ್ದಾದ್ರೆ ಅವನ ತಪ್ಪೇ ಆಗದೇ ಇರುವಂತಹ ಕಾರ್ಯದಲ್ಲಿ ದೇವರ ಶಿಕ್ಷೆಗೆ ಒಳಗಾಗಿರುವಂತಹ ಜನರೊಂದಿಗೆ ಅವನು ಕೂಡ ಶಿಕ್ಷೆಯನ್ನು ಅನುಭವಿಸುತ್ತಾನೆ. He is wasting 40 years of life for no fault of his. ಅವನು ಮಾಡದೇ ಇರುವಂತಹ ತಪ್ಪಿಗೆ ಅವನ ಜೀವನದ 40 ವರ್ಷಗಳನ್ನು ಅವನು ಕಳೆದುಕೊಳ್ತಾ ಇದ್ದಾನೆ. Had the Israelites taken possession of the land, Caleb would have been a leader of a tribe right now. ಆ ಒಂದು ಸಮಯದಲ್ಲಿ ಆ ಒಂದು ಇಸ್ರಾಯೇಲ್ ಜನರು ಆ ಒಂದು ವಾಗ್ದಾನ ದೇಶದಲ್ಲಿ ಹೋಗಿ ಆ ಒಂದು ಸ್ಥಳವನ್ನು ಪಡೆದುಕೊಂಡಿದ್ದರೆ ಕಾಲೇಬನು ಈ ಸಂದರ್ಭಕ್ಕೆ ಅವನೊಂದು ನಾಯಕನಾಗಿರ್ತಾ ಇದ್ದ. But instead he is spending the next 40 years in the wilderness. ಆದ್ರೆ ಬದಲಾಗಿ ಅವನು ಮುಂದಿನ 40 ವರ್ಷಗಳ ಕಾಲ ಅವನ ಅಡವಿಯಲ್ಲಿರುವಂತವನಾಗಿದ್ದಾನೆ. ಅದು ತುಂಬಾ ಕಷ್ಟಕರವಾದಂತ lot of difficulty, ತುಂಬಾ ಕಷ್ಟ, lot of hardships in the wilderness. ಆ ಒಂದು ಅಡವಿಯಲ್ಲಿ ತುಂಬಾ ಕಷ್ಟಕರವಾದಂತ ಸನ್ನಿವೇಶದಲ್ಲಿ ಹಾದು ಹೋಗಬೇಕಾಗ್ತದೆ. 40 years of uncertainty, do not know what is going to happen to him, and he need not be blamed for it because it was not his mistake. 40 ವರ್ಷಗಳು ಏನಾಗ್ತವೋ ಗೊತ್ತಿಲ್ಲ, ಅದು ಅವನ ತಪ್ಪೇ ಅಲ್ಲ, ಆದ್ರೂ ಕೂಡ ಅವನು ಅದನ್ನು ಅನುಭವಿಸಬೇಕಾಗಿತ್ತು. Can you imagine how Caleb must have felt? ನೀವು ಯೋಚಿಸಿ ನೋಡಿ, ಕಾಲೇಬನ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವನಿಗೆ ಆಗಿರಬಹುದು. According to scholars from the book of Numbers, we have an estimate of approximately 10 lakhs of people who rebelled against God, and they had to die and perish in the wilderness before Caleb could possess the promised land. ಇವನು ಅರಣ್ಯಕಾಂಡದ ಮೇಲೆ ರಿಸರ್ಚ್ ಮಾಡಿರುವಂತ ಸ್ಕಾಲರ್ಸ್ ಹೇಳುವಂತದ್ದು, ಅಲ್ಲಿ ಹೆಚ್ಚು ಕಮ್ಮಿ 10 ಲಕ್ಷ ಜನರಿದ್ರು, ಆ ಒಂದು ಅಡವಿಯಲ್ಲಿ ಸತ್ತು ಹೋಗುವಂತ ಜನರಾಗಿ 10 ಲಕ್ಷ ಜನರಿದ್ರು. All those 10 lakhs people above the age of 20 has to die in the next 40 years. ಮುಂದಿನ 40 ವರ್ಷಗಳಲ್ಲಿ ಆ ಅಡವಿಯಲ್ಲಿದ್ದಂತ ಆ ಒಂದು ಇಸ್ರಾಯೇಲ್ ಜನರು 10 ಲಕ್ಷ ಜನರು ಅಲ್ಲಿ ಅಡವಿಯಲ್ಲಿ ಅವರು ಸಾಯಬೇಕಾಗಿತ್ತು. That means approximately 70 people had to die every day. ಅದರ ಅರ್ಥ ಪ್ರತಿ ದಿನಕ್ಕೂ 70 ಜನ ಸಾಯಬೇಕಾಗಿತ್ತು ಅಂತ. So if you conducted funeral in the daylight hours of the day, you had to conduct some 7 to 10 funerals per hour for the next 40 years. ಆ ಒಂದು ಸಮಯದಲ್ಲಿ ಅವರನ್ನ ಸಮಾಧಿ ಮಾಡಬೇಕು ಅನ್ನುವಂಥದ್ದಾದ್ರೆ ಪ್ರತಿ ಗಂಟೆಗೆ 7 ರಿಂದ 10 ಜನರನ್ನ ಸಮಾಧಿ ಮಾಡಬೇಕಾಗಿತ್ತು. So 70 deaths every day, every month, every year for the next 40 years, and Caleb is watching this. ಮುಂದಿನ 40 ವರ್ಷಗಳ ಕಾಲ ಪ್ರತಿ ದಿನವೂ, ಪ್ರತಿ ವಾರವೂ, ಪ್ರತಿ ತಿಂಗಳು ಕೂಡ ಪ್ರತಿ ದಿನಕ್ಕೆ 70 ಜನರಂತೆ ಸಾಯುವಂತದ್ದನ್ನ ಕಾಲೇಬನು ನೋಡಬೇಕಾಗಿದ್ದ. And he can see probably his parents perish during this time. ಅವನು ಈ ರೀತಿಯ ಸಮಯದಲ್ಲಿ ಅವರ ತಂದೆ ತಾಯಿಗಳು ಕೂಡ ಸಾಯುವಂತದ್ದನ್ನು ನೋಡಿರಬಹುದಾಗಿದೆ. His siblings would have died, his brothers and sisters would have died, ಅವನ ಅಕ್ಕ ತಮ್ಮಂದಿರು ಸತ್ತು ಹೋಗಿರಬಹುದು, his cousins would have died, ಅವನ ಸಂಬಂಧಿಕರು ಸತ್ತು ಹೋಗಿರಬಹುದು, his neighbors would have ಅವನ died, ಅಕ್ಕಪಕ್ಕದ ಮನೆಯವರು ಸತ್ತು his ಹೋಗಿರಬಹುದು, tribesmen would have died. ಆ ಒಂದು ಕುಲದವರು ಸತ್ತು ಹೋಗಿರಬಹುದು. And for 40 years he's waiting and watching and eating manna in the desert, but he knew that God had a purpose for his life. ಆ 40 ವರ್ಷಗಳ ಕಾಲ ಅವರನ್ನು ನೋಡುತ್ತಾ, ಅದೆಲ್ಲವನ್ನು ನೋಡುತ್ತಾ, ಅಲ್ಲಿ ದೇವರು ಕೊಟ್ಟಂತ ಮನ್ನವನ್ನು ತಿನ್ನುತ್ತಾ, ಇವೆಲ್ಲವನ್ನು ನೋಡುತ್ತಾ ದೇವರ ಒಂದು ಉದ್ದೇಶವನ್ನ ನಂಬುತ್ತಾ ಇದ್ದಂತ. Are you in a situation like that? ಆ ರೀತಿಯಾದ ಸಂದರ್ಭದಲ್ಲಿ ನೀವು ಅದು ಹೋಗ್ತಾ ಇದ್ದೀರಾ? Have you lost your joy? ನಿಮ್ಮ ಸಂತೋಷವನ್ನು ಕಳೆದುಕೊಂಡಿದ್ದೀರಾ? Maybe you are suffering for no fault of yours like Caleb. ನಿಮ್ಮದು ಯಾವುದೇ ರೀತಿ ತಪ್ಪಿಲ್ಲದೆ ಇದ್ರೂ ಕೂಡ ನೀವು ಕಾಲೇಬನಂತೆ ಕಷ್ಟದಲ್ಲಿ ಅದು ಹೋಗ್ತಾ ಇದ್ದೀರಾ. Maybe you are blaming your husband or wife for the problem you are facing. ನಿಮ್ಮ ಗಂಡ ಅಥವಾ ಹೆಂಡತಿಯನ್ನು ನೀವು ದೂರ್ತಾ ಇರಬಹುದು, ನೀವು ಯಾವುದಕ್ಕೆ ಕಷ್ಟವನ್ನು ಹಾದು ಹೋಗ್ತಾ ಇದ್ದೀರೋ. Or are you blaming your parents for your situation? ನಿಮ್ಮ ಸಂದರ್ಭಕ್ಕಾಗಿ ನಿಮ್ಮ ತಂದೆ ತಾಯಿಗಳನ್ನು ದೂರ್ತಾ ಇದ್ದೀರಾ? I did not do this. ನಾನು ಇದನ್ನು ಮಾಡಿಲ್ಲ, It was not my fault. ನನ್ನ ತಪ್ಪು ಅಲ್ಲವೇ ಅಲ್ಲ. I'm tired of being a victim and a person who is enduring problems for others' mistakes. ನಾನು ಅಪರಾಧಿ ಎನಿಸಿಕೊಂಡು ನಾವು ಬೇರೆಯವರು ಅನುಭವಿಸಿದ ಕಷ್ಟಗಳನ್ನು ನಾನು ಅನುಭವಿಸುವಂತದ್ದು ಸಾಕಾಗೋಗಿದೆ. If that is what you are thinking, look at the life of Caleb. ನೀವು ಅದನ್ನ ಯೋಚನೆ ಮಾಡ್ತಾ ಇರುವುದಾದ್ರೆ ಕಾಲೇಬನ ಜೀವನವನ್ನು ನೋಡಿ. 40 years of neglect. 40 ವರ್ಷಗಳ ಕಾಲ ಅವನನ್ನು ತಿರಸ್ಕಾರ ಮಾಡಿದ. 40 years nothing happened to him. 40 ವರ್ಷಗಳ ಕಾಲ ಅವನ ಜೀವನದಲ್ಲಿ ಏನು ಕೂಡ ಆಗಿಲ್ಲ. He is suffering innocently for no fault of his. ಅವನು ಏನೇ ಇಲ್ಲದೆ ಕೂಡ, ಅವನ ತಪ್ಪೇ ಇಲ್ಲದೆ ಕೂಡ 40 ವರ್ಷಗಳ ಕಾಲ ಅವನ ಕಷ್ಟವನ್ನು ಅನುಭವಿಸಿದ ಅಂತ. Did Caleb quit? ಅಲ್ಲಿ ಕಾಲೇಬನು ಬಿಟ್ಟು ಹೋದನ? Did he run away from the Israelite camp? ಅವನು ಒಂದು ಇಸ್ರಾಯೇಲ್ ಜನರಿಂದ ಓಡಿ ಹೋದನ? Did he wash his hands of this unfaithful generation? ಆ ಒಂದು ನಂಬಿಕೆ ಇಲ್ಲದೆ ಇರುವಂತ ಅಪನಂಬಿಕಸ್ಥರನ್ನ ನೋಡಿ ಅವನ ಕೈ ತೊಳೆದುಕೊಂಡ? No, not at all. ಇಲ್ಲ, ಆ ರೀತಿ ಮಾಡಲೇ ಇಲ್ಲ. He stayed with the Israelites. ಅವನು ಆ ದಿನಗಳೆಲ್ಲ ಇಸ್ರಾಯೇಲ್
ಇಸ್ರಾಯೇಲ್ ಜನರೊಂದಿಗೆ ಜೀವಿಸಿದಂತ He knew that God is working in and through the tragedy, and God has a purpose for this. ಅವನು ಗೊತ್ತು ದೇವರು ಅಲ್ಲಿ ನಡೀತಾ ಪ್ರತಿಯೊಂದು ಕಾರ್ಯಗಳ ವಿಷಯವಾಗಿ ಅದರ ಮುಖಾಂತರವಾಗಿ ದೇವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳಿದುಕೊಂಡಂತ. Amen. No matter what situation you are going through, ನೀವು ಯಾವ ರೀತಿಯ ಸಂದರ್ಭದಲ್ಲಿ ಅದು ಹೋಗ್ತಾ ಇದ್ರು ಕೂಡ no matter what tragedy you have in your life, ನಿಮ್ಮ ಜೀವನದಲ್ಲಿ ಯಾವ ರೀತಿಯ ದುಃಖಕರ ಸಂಕಟಗಳು ಹೋದ್ರು ಕೂಡ all things work together for the good of those who love Him and who have been called according to His purpose. ಎಲ್ಲರೂ ಕೂಡ ದೇವರು ಕರೆದಂತ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಗಳು ಅವರ ಒಳ್ಳೆಯದಕ್ಕಾಗಿ ನಡೆಯುವಂತವಾಗಿ ಅಂತ ನೋಡ್ತಾರೆ. In your situations, God is doing something. ನಿಮ್ಮ ಸಂದರ್ಭಗಳಲ್ಲಿ ದೇವರು ಏನೋ ಮಾಡ್ತಾ ಇದ್ದಾರೆ. So trust in God's purposes in your life. ದೇವರ ಉದ್ದೇಶಗಳನ್ನ ನೀವು ನಂಬಬೇಕಾಗಿದೆ. Hallelujah. 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 Are you glad that God has a purpose for you? ದೇವರು ನಿಮ್ಮ ಜೀವನದಲ್ಲಿ ಉದ್ದೇಶವಿದೆ ಅಂತ ನೀವು ಸಂತೋಷ ಪಡ್ತಾ ಇದ್ದೀರಾ? Trust God's purpose even when life is unpleasant in the wilderness. ನಿಮ್ಮ ಜೀವನವು ಅಡವಿಯಲ್ಲಿರುವಂತ ರೀತಿಯಲ್ಲಿರುವುದಾದರೂ ಕೂಡ ದೇವರ ಉದ್ದೇಶವನ್ನು ನಂಬಿ. Amen. Amen. Do you trust God's purpose today? ದೇವರ ಉದ್ದೇಶವನ್ನು ಈ ದಿನ ನೀವು ನಂಬ್ತಾ ಇದ್ದೀರಾ? God knows where you are. ನೀವು ಎಲ್ಲಿದ್ದೀರೋ ದೇವರಿಗೆ ಗೊತ್ತು. God knows what you are going through. ನೀವು ಯಾವ ಸನ್ನಿವೇಶದಲ್ಲಿ ಹಾದು ಹೋಗ್ತಾ ಇದ್ದೀರೋ God knows what trials you are in. ನೀವು ಯಾವ ರೀತಿಯ ಕಷ್ಟದಲ್ಲಿ ಹಾದು ಹೋಗ್ತಾ ಇದ್ದೀರೋದು ಕೂಡ ದೇವರಿಗೆ You may not be seeing God. ನೀವು ದೇವರನ್ನ ನೋಡದೇ ಇರಬಹುದು. You may not be feeling God. ದೇವರ ಪ್ರಸನ್ನತೆಯನ್ನು ಅನುಭವಿಸದೇ ಇರಬಹುದು. You may not understand that God is working in your life. ದೇವರು ನಿನ್ನ ಜೀವನದಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಅರ್ಥವಾಗದೇ ಇರುವಂತ ಸಂದರ್ಭದಲ್ಲಿ He is shaping you. ಆದರೆ ದೇವರು ನಿನ್ನನ್ನ ಮಾಡ್ತಾ ಇರುವಂತವರಾಗಿದ್ದಾರೆ. He is molding you. ನಿನ್ನನ್ನ ಅವರು ಸಂಪೂರ್ಣವಾಗಿ ಹೊಸದಾಗಿ ರೂಪಿಸ್ತಾ ಇದ್ದಾರೆ. He is making you new in the wilderness, and God is always working in your life. ಈಗ ದೇವರು ಅಡವಿಯಲ್ಲಿ ನಿನ್ನನ್ನು ಹೊಸದಾದ ರೂಪವನ್ನು ಕೊಡ್ತಾ ಇದ್ದಾರೆ. ಆದರೆ ದೇವರಿನ ಜೊತೆಲಿ ಯಾವಾಗಲೂ ಇದ್ದಂತವರಾಗಿದ್ದಾರೆ. He is making you into the image of Christ, and He has great plans to use you, my dear brother. ದೇವರು ನಿನ್ನನ್ನು ಕ್ರೈಸ್ತನ ಸ್ವರೂಪವಾಗಿ ಮಾಡ್ತಾ ಇದ್ದಾರೆ. ದೇವರಿಗೆ ನಿನ್ನ ಜೀವನದ ಕಡೆಗೆ ಒಳ್ಳೆ ಉದ್ದೇಶ ಇರುವಂತದಾಗಿದೆ. Will you trust God's purpose in the darkness and the wilderness of your life? ಕತ್ತಲೆಗಳಲ್ಲಿ ಅಡವಿಯ ಅಂತ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆದು ಹೋಗುವಾಗ ದೇವರ ಉದ್ದೇಶವನ್ನು ನಂಬ್ತೀರಾ? Invisibility is not inaction on the part of God. ನೀವು ದೇವರನ್ನು ನೋಡುವುದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ದೇವರು ಇಲ್ಲ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. Inaudibility is not inattention on the part of God. ನೀವು ದೇವರ ಸ್ವರವನ್ನು ಕೇಳುವುದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ದೇವರು ಸುಮ್ಮನಿದ್ದಾರೆ ಅಂತ ಹೇಳುವುದಕ್ಕೆ God ಸಾಧ್ಯವಿಲ್ಲ. is not on leave. ದೇವರು ರಜೆಯನ್ನು ತೆಗೆದುಕೊಂಡಿಲ್ಲ. God is not on quarantine. ಅವರು ದೇವರು ಕ್ವಾರಂಟೈನ್ ಅಲ್ಲಿ ಇಲ್ಲ. God is working. ದೇವರು ಕೆಲಸ ಮಾಡ್ತಾ We ಇದ್ದಾರೆ. need to trust God's ನಾವು purpose. ದೇವರ ಉದ್ದೇಶವನ್ನು ನಂಬಬೇಕಾಗಿದೆ. I don't know what you are trying to give up in your life. ನಿಮ್ಮ ಜೀವನದಲ್ಲಿ ಏನನ್ನ ಬಿಟ್ಟು ಬಿಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ. Maybe some of you are trying to give up on your dreams. ನಿಮ್ಮ ಕನಸುಗಳನ್ನ ನೀವು ಬಿಟ್ಟು ಬಿಡಬೇಕು ಅಂತ ಯೋಚನೆ ಮಾಡ್ತಾ ಇರಬಹುದು. Some of you are trying to give up on your career. ನಿಮ್ಮ ಕೆಲಸಗಳನ್ನ ನೀವು ಬಿಟ್ಟು ಬಿಡಬೇಕು ಅಂತ ಯೋಚನೆ ಮಾಡ್ತಾ Some of ಇರಬಹುದು. you are going to give up on your some relationships that have hurt you. ನಿಮ್ಮ ಜೀವನದಲ್ಲಿ ನಿಮಗೆ ನೋವು ತಂದಿರುವಂತ ಸಂಬಂಧಗಳನ್ನ ಬಿಟ್ಟು ಬಿಡಬೇಕು ಅಂತ ಯೋಚನೆ ಮಾಡ್ತಾ But I know one thing. ಆದ್ರೆ ನನಗೆ ಒಂದು ವಿಷಯ ಗೊತ್ತು. God is working in your life. ನಿನ್ನ ಜೀವನದಲ್ಲಿ ದೇವರು ಕೆಲಸ ಮಾಡ್ತಾ ಇದ್ದಾರೆ. Trust God's purpose. ದೇವರ ಉದ್ದೇಶವನ್ನು ನಂಬಿ. Stay in the presence of God. ದೇವರ ಪ್ರಸನ್ನತೆಯಲ್ಲಿದ್ದು. Hallelujah. Hallelujah. In the second season of Caleb's life, Caleb trusted the purpose of God in his life. ಕಾಲೇಬನ ಜೀವನದ ಎರಡನೇ ಸಂದರ್ಭದಲ್ಲಿ ಕಾಲೇಬನು ದೇವರ ಉದ್ದೇಶವನ್ನ ನಂಬುದ ಅಂತ ನೋಡ್ತಾ ಇದ್ದೇವೆ. So to follow God wholeheartedly, we must trust God's presence and we must trust God's purpose. ದೇವರನ್ನ ಮನಸ್ಪೂರ್ವಕವಾಗಿ ಹಿಂಬಾಲಿಸಬೇಕೆನ್ನುವುದಾದರೆ ದೇವರ ಪ್ರಸನ್ನತೆಯನ್ನು ನಂಬಬೇಕಾಗಿದೆ. ದೇವರ ಉದ್ದೇಶವನ್ನು ಕೂಡ ನಂಬಬೇಕಾಗಿದೆ. Now we come to the third season of Caleb's life. ಈಗ ನಾವು ಕಾಲೇಬನ ಜೀವನದ ಮೂರನೇ ಸಂದರ್ಭಕ್ಕೆ 40 ಬರುವಂತವರಾಗಿದ್ದೇವೆ. years have gone by in the wilderness. ಆ ಒಂದು ಅಡವಿಯಲ್ಲಿ 40 ವರ್ಷಗಳ ಕಾಲ ಹಾದು ಹೋಗಿದೆ. All the adults over the age of 20 have perished in the wilderness. 20 ವರ್ಷಕ್ಕೆ ಮೇಲ್ಪಟ್ಟ ಹಿರಿಯರೆಲ್ಲರೂ ಕೂಡ ಒಂದು ಅಡವಿಯಲ್ಲಿ ಸತ್ತು ಹೋಗಿದ್ದಾರೆ. Moses, their leader, has died. ಅವರ ನಾಯಕನಾದಂತ ಮೋಶೆಯು ಕೂಡ ಸತ್ತು ಹೋದ. Now this nation of Israel, the young nation under the leadership of Joshua, is planning to get possession of the promised land. ಈ ಒಂದು ಇಸ್ರಾಯೇಲ್ ಜನಾಂಗವು ಎಲ್ಲರೂ ಯವನಸ್ಥರಾಗಿರುವಂತವರು ಈಗ ದೇವರು ವಾಗ್ದಾನ ಮಾಡಿದಂತ ಸ್ಥಳವನ್ನ ಅವರು ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನ They ಮಾಡ್ತಾರೆ. miraculously cross over Jordan while it was flooding. ಅವರು ಅದ್ಭುತ ರೀತಿಯಾಗಿ ಆ ಒಂದು ಯೋರ್ದಾನ್ ನದಿಯನ್ನು ದಾಟಿ ಹೋಗುವಂತವರಾಗಿದ್ದಾರೆ. They get victory over Jericho and Ai, and God miraculously gives them the victory. ಅವರು ಆಯ್ ಮತ್ತೆ ಯೆರಿಕೋ ಪಟ್ಟಣದ ಮೇಲೆ ಜಯವನ್ನು ಹೊಂದುವಂತವರಾಗಿದ್ದಾರೆ. ದೇವರು ತಾನೇ ಅವರಿಗೆ ಜಯವನ್ನು And then we ಕೊಟ್ಟಂತವರಾಗಿದ್ದಾರೆ. can find the mention of Caleb in Joshua chapter 14. ಇಲ್ಲಿ ನಾವು ನೋಡ್ತಾ ಇದೆಲ್ಲ ಆದ ನಂತರ ಯೆಹೋಶುವ 14ನೇ ಅಧ್ಯಾಯದಲ್ಲಿ ಕ್ಯಾಲೆಬಿನ ವಿಷಯವಾಗಿ ಬರೆದಿರುವಂತ ನೋಡ್ತಾ. And guess what he's up to? ಅವನೇನ್ ಮಾಡ್ತಾ ಇದ್ದ ಗೊತ್ತಾ? Come to Joshua chapter 14 verse 10 to 12. ಇಲ್ಲಿ ಯೆಹೋಶುವ 14ನೇ ಅಧ್ಯಾಯ 10ರಿಂದ 12 ವಚನ ಓದುವುದಾದ್ರೆ, ಯೆಹೋವನು ಈ ಮಾತುಗಳನ್ನು ಮೋಶೆಗೆ ಹೇಳಿದ್ದರಿಂದ
ಇಸ್ರಾಯೇಲರು ಅರಣ್ಯದಲ್ಲಿ ಅಳೆಯುತ್ತಿದ್ದ ವರ್ಷಗಳು ಸೇರಿ 45 ವರ್ಷಗಳು ದಾಟಿತವು. ಯೆಹೋವನು ತಾನು ನುಡಿದಂತೆ ಈ ಕಾಲವೆಲ್ಲ ನನ್ನನ್ನು ಜೀವದಿಂದುಳಿಸಿದ್ದಾನೆ. ಈಗ ನಾನು 85 ವರ್ಷದವನಾಗಿದ್ದೇನೆ. ಮೋಶೆಯು ನನ್ನನ್ನು ಕಳಿಸಿದಾಗ ನನಗೆಷ್ಟು ಬಲವಿತ್ತೋ ಈಗಲೂ ಅಷ್ಟಿದೆ. ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳನ್ನು ನಿರ್ಮಿಸುವುದಕ್ಕೂ ನನಗೆ ಮುಂಚಿನಂತೆಯೇ ಶಕ್ತಿಯಾಗಿ ಇರುತ್ತದೆ. ಹೀಗಿರಲಾಗಿ ಯೆಹೋವನು ಆ ದಿನಗಳಲ್ಲಿ ಸೂಚಿಸಿದಂತೆ ಈ ಪರ್ವತ ಪ್ರದೇಶವನ್ನು ನನಗೆ ಕೊಡು. ಇದರಲ್ಲಿ ಉನ್ನತ ಪುರುಷರಿರುತ್ತಾರೆಂದು, ಇದರ ಪಟ್ಟಣಗಳು ದೊಡ್ಡವು, ಕೋಟೆ ಕೂತಲುಳ್ಳವು ಆಗಿವೆ ಎಂದು ಆ ಕಾಲದಲ್ಲಿ ನೀನು ಕೇಳಿದೆಯಲ್ಲ. ಅವರೆಲ್ಲರನ್ನೂ ಓಡಿಸಿ ಬಿಡುವುದಕ್ಕೋಸ್ಕರ ಯೆಹೋವನು ತನ್ನ ಮಾತಿಗನುಸಾರವಾಗಿ ನನಗೆ ಸಹಾಯ ಮಾಡುವೆನೆಂದು ನಿರೀಕ್ಷಿಸಿಕೊಂಡಿದ್ದಾನೆ ಎಂದನು. Look at the life of Caleb. ಇಲ್ಲಿ ಕಾಲೇಬನ ಜೀವನವನ್ನು ನೋಡಿ. It's incredible. At the age of 85, he still wants to work for the Lord. ಅವನ ಜೀವನ ಎಷ್ಟು ಅದ್ಭುತವಾಗಿದೆ. ಅವನು 85 ವರ್ಷದವನಾಗಿದ್ರು ಕೂಡ ಇನ್ನ ಯುದ್ಧ ಮಾಡೋದಕ್ಕೆ ಹೋಗ್ಬೇಕು ಅಂತ ನೋಡ್ತಾ ಇದ್ದಾನೆ. At the age of 85, forget 85, even at 60, most people want to retire. 85 ವರ್ಷಗಳಲ್ಲ 60 ವರ್ಷಗಳಾದ್ರೂ ಕೂಡ ಅನೇಕರು ಕೂಡ ಅವರ ಕೆಲಸಗಳಿಂದ ರಿಟೈರ್ ಆಗಬೇಕು ಅಂತ They want a good house and stay around with family and enjoy the life and retire. ಅವ್ರಿಗೆ ಒಳ್ಳೆ ಮನೆ ಬೇಕು, ಕುಟುಂಬದೊಂದಿಗೆ ಸಮಯವನ್ನು ಕಳೆಯುವಂತ ಒಂದು ಸಮಯ, ಆ ಸಮಯದಲ್ಲಿ ಅವರು ರಿಟೈರ್ ಆಗಬೇಕು ಅಂತ ಯೋಚನೆ But Caleb is 85 years age. ಆದ್ರೆ ಕಾಲೇಬನು 85 ವರ್ಷದವನಾಗಿದ್ನು. And he's telling, I still want to get the promises that God has promised me. ಇಲ್ಲ ಅವನು ಹೇಳ್ತಾ ಇದ್ದಾನೆ, ದೇವರು ನನಗೆ ಕೊಡ್ತೇನೆ ಅಂತ ಏನು ವಾಗ್ದಾನ ಮಾಡಿದ್ದಾರೋ ಅದನ್ನು ನಾನು ಪಡೆದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾನೆ. What a vision. ಅದು ಯಾವ ರೀತಿಯಾದ ದರ್ಶನ ನೋಡಿ, What a testimony. ಅವನು ಯಾವ ರೀತಿಯ ಸಾಕ್ಷಿ ನೋಡಿ. 40 years back God wanted to give it to me, but still it is not in my possession, but I want to claim it in the name of God. 40 ವರ್ಷಗಳ ಹಿಂದೆ ದೇವರು ನನಗೆ ವಾಗ್ದಾನ ಮಾಡಿದಂತದ್ದು ನಾನು ಪಡೆದುಕೊಳ್ಳೋದಕ್ಕಾಗ್ಲಿಲ್ಲ, ಆದ್ರೆ ಈಗ ದೇವರು ಅದು ಕೊಡುವಂತವರಾಗಿದ್ದಾರೆ, ನನಗೆ ಇನ್ನ ಬೇಕು ಅಂತ ಯೋಚನೆ ಮಾಡೋದು. See the secret of Caleb in this advanced season of his life. ಈ ರೀತಿಯಾದ ಮುದಿ ವಯಸ್ಸಿನಲ್ಲಿ ಕಾಲೇಬನ ಆಲೋಚನೆ ನೋಡಿ. Joshua chapter 14 verse 11 and 12. ಇಲ್ಲಿ ಯೆಹೋಶುವ 14ನೇ ಅಧ್ಯಾಯ 11-12 ವಚನ ನೋಡುವಾಗ, ಮೋಶೆಯು ನನಗೆ ಕಳುಹಿಸಿದಾಗ ನನಗೆ ಎಷ್ಟು ಬಲವಿತ್ತೋ ಈಗಲೂ ಅಷ್ಟೇ ಇದೆ. ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳನ್ನು ನಿರ್ಮಿಸುವುದಕ್ಕೂ ನನಗೆ ಮುಂಚಿನಂತೆಯೇ ಶಕ್ತಿಯೇ ಇರುತ್ತದೆ. ಹೀಗಿರಲಾಗಿ ಯೆಹೋವನು ಆ ದಿನಗಳಲ್ಲಿ ಸೂಚಿಸಿದಂತೆ ಈ ಪರ್ವತ ದೇಶವನ್ನು ನನಗೆ ಕೊಡು. ಇದರಲ್ಲಿ ಉನ್ನತ ಪುರುಷರಿರುತ್ತಾರೆಂದಲೂ, ಇದರ ಪಟ್ಟಣಗಳು ದೊಡ್ಡವು, ಕೋಟೆ ಕುತ್ತಳುಳ್ಳವು ಆಗಿವೆ ಎಂದು ಆ ಕಾಲದಲ್ಲಿ ನೀನು ಕೇಳಿದೆಯಲ್ಲ. ಅವರೆಲ್ಲರನ್ನು ಓಡಿಸಿ ಬಿಡುವುದಕ್ಕೋಸ್ಕರ ಯೆಹೋವನು ತನ್ನ ಮಾತಿಗನುಸಾರವಾಗಿ ನನಗೆ ಸಹಾಯ ಮಾಡುವೆನೆಂದು ನಿರೀಕ್ಷಿಸಿಕೊಂಡಿದ್ದೇನೆ ಎಂದನು. Amen. See Caleb's perspective now. ಇಲ್ಲಿ ಕಾಲೇಬನ ಆಲೋಚನೆಯನ್ನು ನೋಡಿ. I was strong then, ಆಗ ನಾನು ಬಲವುಳ್ಳವನಾಗಿದ್ದೆ, but I'm strong now. ಈಗಲೂ ನಾನು ಬಲವುಳ್ಳವನಾಗಿದ್ದೇನೆ. And what is more important is I am going to win with the resources of God. ಇಲ್ಲಿ ಏನು ಮುಖ್ಯ ಅನ್ನುತ್ತದೆ, ನಾನು ದೇವರು ಕೊಡುವಂತ ಬಲದಿಂದ ಗೆಲ್ಲುವಂತವನಾಗಿದ್ದೇನೆ. My God is giving me his power. ದೇವರು ತನ್ನ ಶಕ್ತಿಯನ್ನು ನನಗೆ ಕೊಡ್ತಾ ಇದ್ದಾನೆ. In the third season of Caleb's life, he was trusting in the power of God. ಕಾಲೇಬನ ಜೀವನದ 3ನೇ ಹಂತದಲ್ಲಿ ಅವನು ದೇವರ ಬಲವನ್ನ ನಂಬುತ್ತಾ ಇದ್ದ ಅಂತ He was wholeheartedly following God by trusting God's power. ಅವನು ದೇವರನ್ನು ಮನಪೂರ್ವಕವಾಗಿ ಹಿಂಬಾಲಿಸುತ್ತಾ ದೇವರ ಶಕ್ತಿಯನ್ನ ಅಥವಾ ಬಲವನ್ನ ನಂಬುತ್ತಾ ಇದ್ದ ಅಂತ Trust God's power even when you don't even have an ounce of strength. ನಿಮ್ಮ ಜೀವನದಲ್ಲಿ ಸ್ವಲ್ಪ ಕೂಡ ಬಲ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ದೇವರ ಬಲವನ್ನ ನಂಬಿ. What is your vision? ನಿಮ್ಮ ದರ್ಶನ ಏನಾಗಿದೆ? To do great things for God? ದೇವರಿಗೆ ತುಂಬಾ ದೊಡ್ಡ ದೊಡ್ಡ ಕಾರ್ಯಗಳು ಮಾಡಬೇಕು To ಅನ್ನುವಂಥದ್ದು? finish your life on a strong note? ನಿಮ್ಮ ಜೀವನವನ್ನ ತುಂಬಾ ಬಲವಾಗಿರುವಂತ ಒಂದು ಕಾರ್ಯದಲ್ಲಿ ಮುಗಿಸಬೇಕು ಅನ್ನೋತನ? It is possible. ಅದು ಸಾಧ್ಯ. Maybe you are thinking that you don't have the capacity or the resources or the talent to work for the Lord. ನೀವು ದೇವರಿಗೆ ಕೆಲಸ ಮಾಡೋದಕ್ಕಾಗಿ ನಿಮಗೆ ಬೇಕಾಗಿರುವಂತ ಸ್ತೋಮತೆ, ನಿಮಗೆ ಬೇಕಾಗಿರುವಂತ ಬಲವು, ಬೇಕಾಗಿರುವಂತ ಅವಶ್ಯಕತೆ ಇಲ್ಲ ಅಂತ ನೀವು ಅಂದ್ಕೊಂಡಿರಬಹುದು. Maybe you are thinking that there is nobody to lift you up and encourage you. ನಿಮ್ಮನ್ನ ಉಜ್ಜೀವಗೊಳಿಸುವುದಕ್ಕಾಗಿ, ನಿಮ್ಮನ್ನ ಮೇಲೆತ್ತುವುದಕ್ಕಾಗಿ ಯಾರು ಇಲ್ಲ ಅಂತ ಯೋಚನೆ ಮಾಡ್ತಾ If ಇದ್ದೀರಾ? that is what you are thinking, you are absolutely right. ನೀವು ಅದನ್ನೇ ಯೋಚನೆ ಮಾಡ್ತಾ ಇರುವುದಾದ್ರೆ ಅದು ನಿಜ ನಿಮ್ಮ ಜೀವನದಲ್ಲಿ. You have neither capacities nor resources. ನಿಮಗೆ ಆ ರೀತಿಯಾದ ಸ್ತೋಮತೆ ಆಗಿಲ್ಲ ಅಥವಾ ಬೇಕಾಗಿರೋ ಅವಶ್ಯಕತೆಗಳಾಗಲಿ ಮಾತ್ರ ಇಲ್ಲ. But God has it all for you. ಆದ್ರೆ ನಿಮಗಾಗಿ ದೇವರು ಎಲ್ಲವನ್ನು ಹೊಂದಿರುವಂತವರಾಗಿದ್ದಾರೆ. Perhaps you are feeling the ache of lost opportunities. ನೀವು ಕಳೆದು ಹೋಗಿರುವಂತ ಸಂದರ್ಭಗಳನ್ನ ನೆನೆಸಿಕೊಂಡು ನೋವು ಪಡ್ತಾ ಇದ್ದೀರಾ. Maybe you are feeling the burden of wasted years. ನೀವು ಕಳೆದು ಹೋಗಿರುವಂತ ವರ್ಷಗಳನ್ನ ನೋಡಿ ಅದರಲ್ಲಿ ಭಾರ ಹೊಂದಿದ್ದೀರೇನೋ. Perhaps you are telling it's too late and nothing can happen in my life. ನೀವು ಅನ್ಕೊಂತಾ ಇರಬಹುದು ತುಂಬಾ ತಡ ಆಗಿದೆ, ನನ್ನ ಜೀವನದಲ್ಲಿ ಇನ್ನೇನು ಆಗೋದಕ್ಕೆ ಸಾಧ್ಯ ಇಲ್ಲ. Friends, it's never too late. ಸ್ನೇಹಿತರೆ, ಯಾವತ್ತೂ ಕೂಡ ಇದು
ಅದು ತಡ ಅಲ್ಲ. Caleb was 85 and he trusted in God's power. ಕಾಲೇಬನು 85 ವರ್ಷದವನಾಗಿದ್ದ, ಆಗಲೂ ಕೂಡ ದೇವರ ಬಲದಲ್ಲಿ ನಂಬಿಕೆ ಇಟ್ಟ ಅಂತ ನೋಡ್ತಾ ಇದ್ದೇವೆ. Amen. ಆಮೆನ್. Trust God's power. ದೇವರ ಬಲವನ್ನು ನಂಬಿ. We need to trust in God's power. ದೇವರ ಬಲದಲ್ಲಿ ನಾವು ನಂಬಬೇಕಾಗಿದೆ. I heard a story like this. ಈ ರೀತಿಯಾದ ಒಂದು ಕಥೆಯನ್ನು ನಾವು ಕೇಳಿದ್ವಿ. In 1867, there was a man called Alfred Nobel. 1867ನೇ ವರ್ಷದಲ್ಲಿ ಒಬ್ಬ ಮನುಷ್ಯನ ಆಲ್ಫ್ರೆಡ್ ನೋಬೆಲ್ ಅನ್ನುವಂಥ ಒಬ್ಬ ಮನುಷ್ಯನಿದ್ದ. He was the one who invented the dynamite. ಆ ಒಂದು ಡೈನಮಿಟ್ ಎನ್ನುವಂಥ ಒಂದು ಬಾಂಬ್ ಅನ್ನ ಕಂಡುಹಿಡಿದಂತ ಒಬ್ಬ ವ್ಯಕ್ತಿ ಅವನಾಗಿದ್ದ. One day, as he was opening the morning newspaper, he saw his own death news in the newspaper. ಒಂದು ದಿನ ಬೆಳಿಗ್ಗೆ ಅವನು ನ್ಯೂಸ್ ಪೇಪರ್ ಅನ್ನು ತಿರುಗಿಸಿ ನೋಡುವಾಗ ಅವನ ಸಾವಿನ ವಿಚಾರವನ್ನು ನ್ಯೂಸ್ ಪೇಪರ್ ಅಲ್ಲಿ ಓದ್ತಾನೆ. And he was surprised to see that. ಅದನ್ನು ನೋಡುವುದಕ್ಕೆ ಆಶ್ಚರ್ಯಪಟ್ಟನು. And the reporter wrote, ಅಲ್ಲಿ ನ್ಯೂಸ್ ಪೇಪರ್ ಈ ರೀತಿ ಬರೆದಿತ್ತು, Alfred Nobel has died. ಆಲ್ಫ್ರೆಡ್ ನೋಬೆಲ್ ಸತ್ತು ಹೋಗಿದ್ದಾನೆ. And here is a man who invented a way for more man to be killed in a war than before. ಒಂದು ಯುದ್ಧದಲ್ಲಿ ಹೆಚ್ಚಾದ ಜನರು ಸಾಯುವುದಕ್ಕೆ ಒಂದು ಡೈನಮಿಟ್ ಅನ್ನು ಕಂಡುಹಿಡಿದಂತ ಮನುಷ್ಯ ನೀನಾಗಿದ್ನು ಅಂತ. And in the process he gained a lot of wealth. ಆ ಒಂದು ಸಂದರ್ಭದಲ್ಲಿ ಆ ರೀತಿಯಾಗಿ ಅವನು ಹೆಚ್ಚಾದ ಧನವಂತನಾದನು ಅಂತ ನೋಡ್ತಾ ಇದ್ದೆ. Actually, it was Alfred's older brother who died, and the newspaper reporter had made a mistake in reporting this. ಆದ್ರೆ ಅಲ್ಲಿ ನಿಜವಾದ ಸಂಗತಿ ಏನಪ್ಪಾ ಅಂದ್ರೆ, ಅಲ್ಲಿ ಸತ್ತು ಹೋದಂತವನು ಆಲ್ಫ್ರೆಡ್ ನೋಬೆಲ್ ಅಲ್ಲ, ಆದ್ರೆ ಅವನ ಅಣ್ಣ. ಆದ್ರೆ ನ್ಯೂಸ್ ಪೇಪರ್ ಅವ್ರು ಬರೆದಂತವ್ರು ಅದು ತಪ್ಪಾಗಿ ಆಲ್ಫ್ರೆಡ್ ನೋಬೆಲ್ ಅಂತ ತಿಳಿದುಕೊಂಡು ಅವನ ವಿಷಯವಾಗಿ ಬರೀತಾರೆ ಅಂತ. But this misreported death note about his own life made a great impact on Alfred Nobel. ಆದ್ರೆ ಇಲ್ಲಿ ತಪ್ಪಾಗಿ ಬಂದಂತ ಒಂದು ವಾರ್ತೆಗಳನ್ನ ಓದಿದಂತ ಆಲ್ಫ್ರೆಡ್ ನೋಬೆಲ್ ಅವನ ಜೀವನದಲ್ಲಿ ಇದು ಒಂದು ಗುರುತಾಗಿ ಉಳಿದಂತದ್ದು ಆಯ್ತು. He decided that he wanted to be known for something more or better than finding a way to kill people and getting a lot of wealth through it. ಜನರನ್ನ ಸಾಯಿಸಿ ಅನೇಕ ಆಸ್ತಿಗಳನ್ನು ಮಾಡಿಕೊಂಡನು ಎನ್ನುವಂತ ಹೆಸರಿಗಿಂತ ಒಳ್ಳೆಯ ಹೆಸರನ್ನ ಪಡೆದುಕೊಳ್ಳಬೇಕು ಅಂತ ಒಂದು ಆಲೋಚನೆಗೆ ಅವನು ಬಂತು. So he initiated the Nobel Prize. ಆಗ ಅವನು ನೋಬೆಲ್ ಪ್ರೈಸ್ ಎನ್ನುವಂತ ಒಂದು ಕಾರ್ಯವನ್ನು ಅವನು ಪ್ರಾರಂಭ ಮಾಡ್ದ ಅಂತ. Even today the world practices the distribution or honoring people for peace, and that was initiated by this man, and this prize is given for people and institution who harbor or bring peace in the society. ಇವತ್ತು ಕೂಡ ನಾವು ದೇಶಗಳಲ್ಲಿ ನೋಡ್ತಾ ಇದ್ದೇವೆ, ಯಾರ್ಯಾರು ಸಮಾಧಾನವನ್ನ ಹಂಚುವಂತವರಾಗಿದ್ದಾರೋ, ಬೆಳೆಸುವಂತವರಾಗಿದ್ದಾರೋ ಅವರಿಗೆ ಈ ರೀತಿಯಾಗಿ ನೋಬೆಲ್ ಪ್ರೈಸ್ ಅಂತ ಕೊಡುವಂತವರಾಗಿದ್ದಾರೆ ಅಂತ ನೋಡ್ತಾರೆ. Instead of death and killing, Alfred Nobel wanted peace now. ಇಲ್ಲಿ ಆಲ್ಫ್ರೆಡ್ ನೋಬೆಲ್ಗೆ ಇಲ್ಲಿ ಸಾವು ಅಥವಾ ಸಾಯಿಸುವುದನ್ನು ಬಿಟ್ಟು ಈಗ ಅವನಿಗೆ ಬೇಕಾಗಿದ್ದಂಥದ್ದು ಸಮಾಧಾನ ಬೇಕಾಗಿತ್ತು. I like what Alfred Nobel said later. ಅವನ ಜೀವನದಲ್ಲಿ ಆ ನಂತರ ಹೇಳಿದಂತ ಮಾತು ನನಗೆ ತುಂಬಾ ಇಷ್ಟ ಆಯ್ತು. Every man ought to have a chance to correct his note midstream and write a new one. ಪ್ರತಿ ಮನುಷ್ಯನು ತನ್ನ ಜೀವನವನ್ನು ಅಥವಾ ತಪ್ಪುಗಳನ್ನು ತಿದ್ದಿಕೊಳ್ಳುವುದಕ್ಕೆ ಅವನಿಗೆ ಒಂದು ಅವಕಾಶ ಬೇಕಾಗಿದೆ ಅಂತ ನೋಡಿ. Amen. Every man has to be given a chance to write about his life during the mid years of his life and write a new one. ಪ್ರತಿಯೊಬ್ಬ ಮನುಷ್ಯನು ತನ್ನ ಮಧ್ಯ ಜೀವನ ಕಾಲದಲ್ಲಿ ಅವನ ತಪ್ಪುಗಳನ್ನು ತಿದ್ದುಕೊಳ್ಳುವುದಕ್ಕೆ ಒಂದು ಅವಕಾಶವನ್ನು ಅವನು ಕೊಡಬೇಕಾಗಿದೆ. Here is your chance to rewrite your life in the midstream of your life. ನಿಮ್ಮ ಜೀವನದ ಮಧ್ಯ ಅವಕಾಶದಲ್ಲಿ ಒಂದು ಹೊಸದಾದ ಕಾರ್ಯವನ್ನು ಬರುವುದಕ್ಕಾಗಿ ನಿಮಗೆ ಇದೊಂದು ಅವಕಾಶವನ್ನು ಕೊಡುವಂತ. Maybe you are a young person. ನೀವು ಯವನಸ್ಥನಾಗಿರಬಹುದು. Maybe you are in your mid years of your life. ನಿಮ್ಮ ಮಧ್ಯ ಜೀವನದಲ್ಲಿ ನೀವಿರಬಹುದು. ನಿಮ್ಮ ಜೀವನದಲ್ಲಿ maybe you are in your advanced and old age of your life. ವಯಸ್ಸಾಗಿರುವಂತ ಪರಿಸ್ಥಿತಿಯಲ್ಲಿ ಇರಬಹುದೇನೋ. Here is a chance to rewrite your life. ನಿಮ್ಮ ಜೀವನವನ್ನು ಪುನಃ ತಿದ್ದಿ ಬರೆಯುವುದಕ್ಕಾಗಿ ಮತ್ತೊಂದು ಅವಕಾಶ ಇದೆ. With God's presence. ದೇವರ ಪ್ರಸನ್ನತೆಯೊಂದಿಗೆ. With God's purpose. ದೇವರ ಉದ್ದೇಶದೊಂದಿಗೆ. And with God's power you can do all things through Christ. ದೇವರ ಬಲದೊಂದಿಗೆ ನೀವು ಎಲ್ಲವೂ ಕೂಡ ಮಾಡಬಹುದಾಗಿದೆ. Hallelujah. Hallelujah. Praise the Lord. ದೇವರ ನಾಮಕ್ಕೆ ಸ್ತೋತ್ರ. It's never too late. ಅದು ಎಂದಿಗೂ ತಡವಾಗುವುದಿಲ್ಲ. You can finish strong. ನೀವು ಬಲವಾಗಿ ಮುಕ್ತಾಯಗೊಳ್ಳಬಹುದು. Opportunities in the presence of God are plenty. ದೇವರ ಪ್ರಸನ್ನತೆಯಲ್ಲಿ ಅವಕಾಶಗಳು ಅನೇಕ ಇದ್ದಾವೆ. Take on a challenge. ಸವಾಲನ್ನು ತೆಗೆದುಕೊಳ್ಳಿ. Conquer a mountain. ಆ ಒಂದು ಬೆಟ್ಟಗಳನ್ನು ನೀವು ಪಡೆದುಕೊಳ್ಳಿ. Trust God's power. ದೇವರ ಬಲವನ್ನು ನಂಬಿ. God can and God will use us like Caleb if you fully wholeheartedly follow God. ನಾವು ಕಾಲೇಬನಂತೆ ದೇವರನ್ನ ಮನಸ್ಪೂರ್ವಕವಾಗಿ ಹಿಂಬಾಲಿಸುವುದಾದರೆ ದೇವರು ಕೂಡ ನಮ್ಮನ್ನು ಅದೇ ರೀತಿಯಾಗಿ ಉಪಯೋಗ ಮಾಡಿಕೊಳ್ಳುವಂತವರಾಗಿದ್ದಾರೆ. I pray that this will be an encouragement to you. ಇದು ಒಂದು ನಿಮಗೆ ಉಜ್ಜೀವವಾಗಲಿ ಅಂತ ನಾನು ಪ್ರಾರ್ಥನೆ ಮಾಡುವಂತನಾಗಿದ್ದೇನೆ. 3 seasons of Caleb's life. ಕಾಲೇಬನ ಜೀವನದಲ್ಲಿ 3
ಮೂರು ಸಂದರ್ಭಗಳು ನೋಡ್ತಾ ಇದ್ದೇವೆ. And in the 3 seasons, he followed God wholeheartedly. ಆ ಮೂರು ಸಂದರ್ಭಗಳಲ್ಲೂ ಕೂಡ ದೇವರನ್ನು ಮನಪೂರ್ವಕವಾಗಿ ಹಿಂಬಾಲಿಸಿದಂತ ನೋಡ್ತಾ ಇದ್ದೇವೆ. Trusting God's presence even when all you see are insurmountable obstacles. ನೀವು ನೋಡುವ ಎಲ್ಲವೂ ಕೂಡ ತುಂಬಾ ದೊಡ್ಡವಾಗಿರುವಂತಹ ಕಷ್ಟಗಳಾಗಿದ್ದರೂ ಕೂಡ ದೇವರ ಪ್ರಸನ್ನತೆಯನ್ನು ನಂಬುವಂತದ್ದು. Trusting God's purpose even when life is unpleasant in the wilderness. ಜೀವನ ತುಂಬಾ ಅಡವಿಯಲ್ಲಿರುವಂತಹ ಸಂದರ್ಭಗಳ ರೀತಿಯಾಗಿದ್ದರೂ ಕೂಡ ದೇವರ ಬಲವನ್ನು ನಂಬುವಂತದ್ದು. Trusting God's power even when you don't even have an ounce of strength. ನಿಮ್ಮಲ್ಲಿ ಸ್ವಲ್ಪ ಕೂಡ ಬಲವಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ದೇವರ ಬಲವನ್ನು ನಂಬುವಂತದ್ದು. Like Caleb, let's fully, wholeheartedly trust God. ಕಾಲೇಬನಂತೆ ಸಂಪೂರ್ಣವಾಗಿ ಮನಸ್ಫೂರ್ತಿಯಾಗಿ ದೇವರನ್ನು ನಂಬುವಂತವರು. You have God's presence. ದೇವರ ಪ್ರಸನ್ನತೆ ನಿಮಗಿದೆ. You have God's purpose. ದೇವರ ಉದ್ದೇಶ ನಿಮಗಿದೆ. You have God's power ದೇವರ ಬಲವು ನಿಮಗಿದೆ. through his son Jesus Christ. ಯೇಸು ಕ್ರಿಸ್ತನ ಮುಖಾಂತರ The Holy Spirit is with us. ಪರಿಶುದ್ಧಾತ್ಮರು ನಮ್ಮ ಜೊತೆಲಿದ್ದಾರೆ. And we can do more than Caleb in our own lives. ನಮ್ಮ ಜೀವನದಲ್ಲಿ ನಾವು ಕಾಲೇಬನಿಗಿಂತ ಇನ್ನೂ ಹೆಚ್ಚಾದ ಕಾರ್ಯಗಳು ಮಾಡಬಲ್ಲರು. Do you believe that? ನೀವು ನಂಬ್ತಾ ಇದ್ದೀರಾ? Can you just surrender yourself before God? ನಿಮ್ಮ ಜೀವನ ದೇವರಿಗೆ ಒಪ್ಪಿಸಿಕೊಡಿ. Can you tell God, use me, Lord? ದೇವರು ಹೇಳ್ಬೋದಾ, ನೀವು ದೇವರೇ ನಾನು ಉಪಯೋಗ ಮಾಡಿಕೊಳ್ಳಿ. Strengthen me in my weak areas of my life. ನನ್ನ ಜೀವನದಲ್ಲಿ ಬಲಹೀನದ ಸ್ಥಳಗಳಲ್ಲಿ ಬಲ ಮಾಡಿ. I want to stand for you, Lord. ನಿಮಗಾಗಿ ನಾನು ನಿಂತುಕೊಳ್ಳಬೇಕು. I want to do great things for you. ನಿಮಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಬೇಕು. And like a Caleb, I submit myself to your hands. ಕಾಲೇಬನಂತೆ ನನ್ನನ್ನು ಸಂಪೂರ್ಣವಾಗಿ ನಿಮ್ಮ ಕೈಗೆ ಒಪ್ಪಿಸಿಕೊಡುವಂತವನಾಗಿದ್ದೇನೆ. As you surrender yourself, ನಿಮ್ಮನ್ನು ನೀವು ಒಪ್ಪಿಸಿಕೊಡುವಾಗ we want to pray for you. ನಿಮಗಾಗಿ ನಾವು ಪ್ರಾರ್ಥನೆ I ಮಾಡಬೇಕು. pray that God's presence will come and fill your place. ನಾವು ಪ್ರಾರ್ಥನೆ ಮಾಡ್ತೇನೆ, ದೇವರ ಪ್ರಸನ್ನತೆ ನಿಮ್ಮ ಸ್ಥಳವನ್ನು ತುಂಬುವಂತೆ, That you will experience the power of God in your life. ದೇವರ ಬಲವನ್ನು ನೀವು ಅನುಭವಿಸುವಂತೆ. And also you will be reminded of God's purpose in your life and you will experience the presence of God right now. ಅಷ್ಟು ಮಾತ್ರವಲ್ಲ, ದೇವರ ಒಂದು ಉದ್ದೇಶವು ನಿಮ್ಮ ಜೀವನದಲ್ಲಿ ನೆನಪಿಗೆ ಬರುವಂತೆ ನೀವು ದೇವರ ಪ್ರಸನ್ನತೆಯನ್ನು ಅನುಭವಿಸಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. Can we just pray? ನಾವು ಪ್ರಾರ್ಥನೆ ಮಾಡೋಣ. Amen. Amen. Hallelujah. Hallelujah. Yes, Lord. ಪ್ರೀತಿಯುಳ್ಳ ಪರಲೋಕದ ತಂದೆ, ಅಪ್ಪ ನಿಮ್ಮ ನಾಮಕ್ಕೆ ಸ್ತೋತ್ರಗಳು ರಾಜ. ಇವತ್ತು ತಂದೆ ಈ ದಿನ ಕಾಲೇಬನ ವಿಷಯವಾಗಿ ನಾವು ವಾಕ್ಯದಲ್ಲಿ ನೋಡುವಾಗ ಅವನ ಜೀವನದ 3 ಸಂದರ್ಭಗಳಲ್ಲೂ ಕೂಡ ಅವನು ಸಂಪೂರ್ಣವಾಗಿ ತಂದೆಪ್ಪ ವಾಕ್ಯದಲ್ಲಿ ಹೇಳ್ತಾ ಇದೆ, ಮನಪೂರ್ವಕವಾಗಿ ನಿಮ್ಮನ್ನು ಹಿಂಬಾಲಿಸಿದೆ ಅಂತ ಹೇಳ್ತಾ ಇದೆ ರಾಜ. ಈ ದಿನ ಈ ವಾಕ್ಯವನ್ನು ನೋಡ್ತಾ ಇರೋ ಪ್ರತಿಯೊಬ್ಬರು ನಿಮ್ಮ ಕೈ ಒಪ್ಪಿಸಿಕೊಡ್ತಾ ಇದ್ದೇವೆ. ಅವರ ಜೀವನಗಳಲ್ಲಿ ಯಾವ ರೀತಿಯಾದ ಸಂದರ್ಭದಲ್ಲಿ ಆದು ಹೋದ್ರು, ಯಾವ ಕಷ್ಟಗಳಲ್ಲಿ, ಯಾವ ಅಸ್ವಸ್ಥಗಳಲ್ಲಿ, ಯಾವ ಬಾಧೆಗಳಲ್ಲಿ, ಯಾವ ನೋವುಗಳಲ್ಲಿ ಆದು ಹೋದ್ರು ಕೂಡ ತಂದೆಪ್ಪ ಪ್ರತಿ ಗಳಿಗೆಯಲ್ಲೂ ನಿಮ್ಮನ್ನೇ ಮನಪೂರ್ವಕವಾಗಿ ಹಿಂಬಾಲಿಸುವಂತೆ ತಂದೆಪ್ಪ ನೀವು ಅವರಿಗೆ ವಾಕ್ಯದ ಮುಖಾಂತರವಾಗಿ ಎಚ್ಚರಿಸ್ತಾ ಇರೋದಕ್ಕಾಗಿ ಸ್ತೋತ್ರ ರಾಜ. ತಂದೆಪ್ಪ ವಾಕ್ಯವನ್ನು ನೋಡ್ತಾ ಪ್ರತಿಯೊಬ್ಬರು ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತಾ ಇದ್ದೇವೆ. ಅವರ ಕುಟುಂಬಗಳಲ್ಲಿ ತಂದೆಪ್ಪ ಅವರ ಜೀವನಗಳಲ್ಲಿ ನಿಮ್ಮ ಪ್ರಸನ್ನತೆ ಅವರು ಕಾಣುವಂಥವರಾಗಲಿ, ನಿಮ್ಮ ಉದ್ದೇಶವನ್ನು ತಿಳಿದುಕೊಳ್ಳುವಂಥವರಾಗಲಿ. ತಂದೆಪ್ಪ ನಿಮ್ಮ ಬಲವನ್ನು ತಂದೆ ಅವರ ಬಲಹೀನತೆ ಸ್ಥಳಗಳಲ್ಲಿ ನಿಮ್ಮ ಬಲವನ್ನು ಅವರು ಹೊಂದಿಕೊಂಡು ಆ ಕಾರ್ಯಗಳನ್ನು ಮಾಡುವಂತೆ ಮಾಡಬೇಕಾಗಿ ಬೇಡಿಕೊಳ್ಳುತ್ತಾ ಯೇಸುವಿನ ನಾಮದಲ್ಲಿ ನಂಬುತ್ತಾ ಬೇಡಿಕೊಳ್ಳುತ್ತಾ ಹೊಂದಿಕೊಂಡಿದ್ದೇವೆ ತಂದೆಯೇ. ಆಮೆನ್. 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 Thank you so much for watching. ನೀವು ಇದನ್ನು ನೋಡಿದಕ್ಕಾಗಿ ದೇವರಿಗೆ ಸ್ತೋತ್ರ. I'm sure you are tremendously blessed. ನೀವು ಇದರಿಂದ ತುಂಬಾ ಹೆಚ್ಚಾಗಿ ಆಶೀರ್ವದಿಸಲ್ಪಟ್ಟಿದ್ದೀರಾ ಅಂತ ನಂಬಿದ್ದೇನೆ. We would love you to share this with your friends. ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಬೇಕಾಗಿ ನಾನು ಕೇಳ್ಕೊಳ್ತೇನೆ. And we come back again next week with another powerful word. ಇನ್ನೊಂದು ಶಕ್ತಿಯುಳ್ಳಂತ ದೇವರ ವಾಕ್ಯದ ಮುಖಾಂತರವಾಗಿ ಮುಂದಿನ ವಾರ ಮತ್ತೆ ಬರುವಂತರಾಗಿದೆ. God richly bless you. ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ.